ನಮಸ್ಕಾರ ಸ್ನೇಹಿತರೆ. 2026 ಫೆಬ್ರವರಿ 7 ಮತ್ತು 8ರಂದು ನಡೆಯುವಂಥ ಈ ಒಂದು ಸಿಟೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗ ಎಕ್ಸಾಮ್ ಸೆಂಟರ್ ಯಾವುದು ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿರ್ತಕ್ಕಂಥದ್ದು. ಅಂದರೆ ಸಿಟೆಟ್ ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮ್ ಸೆಂಟ್ರನ್ನು ನಾವೇ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವರು ಅವಕಾಶವನ್ನು ಕೊಟ್ಟಿರಲಿಲ್ಲ. ಅಂದರೆ ಎಕ್ಸಾಮ್ ಸೆಂಟ್ರ್ ಯಾವುದು ತೊಗೋಬೇಕಾಗಿತ್ತು ನಾವು ಆ ಆಪ್ಷನ್ನೇ ಅವ್ರು ಕೊಟ್ಟಿರಲಿಲ್ಲ. ಅಂದರೆ ಅವರೇ ಎಕ್ಸಾಮ್ ಸೆಂಟ್ರ್ ಕೊಡುವಂಥದ್ದು. ಅಂದರೆ ಈಗ ಹುಬ್ಬಳ್ಳಿ ಮತ್ತು ಬೆಂಗಳೂರು ಕರ್ನಾಟಕದಲ್ಲಿದ್ದಂಥ ಎರಡೇ ಎಕ್ಸಾಮ್ ಸೆಂಟ್ರ್ಗಳು ಹುಬ್ಬಳ್ಳಿ ಮತ್ತು ಬೆಂಗಳೂರು ಆಗಿತ್ತು. ಹಾಗಾಗಿ ಇದೀಗ ಸಿಟೆಟ್ ಕಡೆಯಿಂದ ಅಧಿಕೃತವಾದಂಥ ಎಕ್ಸಾಮ್ ಸೆಂಟ್ರ್ಗಳು ಬಿಡುಗಡೆ ಆಗಿರ್ತಕ್ಕಂಥದ್ದು. ನಿಮ್ಮ ಎಕ್ಸಾಮ್ ಸೆಂಟ್ರ್ ಯಾವುದು, ಅಂದರೆ ಹುಬ್ಬಳ್ಳಿನೋ ಅಥವಾ ಬೆಂಗಳೂರು, ಎಕ್ಸಾಮ್ ಡೇಟ್ ಎಂದು ಇರ್ತಕ್ಕಂಥದ್ದು ಅನ್ನೋದನ್ನು ನೋಡುವುದು. ಜೊತೆಗೆ ಈ ಒಂದು ಇಂಟಿಮೇಷನ್ ಸ್ಲಿಪ್ಪನ್ನು ಯಾವ ರೀತಿ ಡೌನ್ಲೋಡ್ ಮಾಡುವುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಏನಿಲ್ಲ, ನಿಮ್ಮ ಎಕ್ಸಾಮ್ ಸೆಂಟ್ರನ್ನ ನೋಡ್ಕೊಳ್ಳೋದು ಮತ್ತು ಎಕ್ಸಾಮ್ ಡೇಟನ್ನು ನೋಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನು ನಾವು ಈಗ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಜಸ್ಟ್ ಸಿಟೆಟ್ ಅಂತ ಟೈಪ್ ಮಾಡಿ, ಅಂದರೆ ಕ್ರೋಮಿಗೆ ಬಂದು ಸಿಟೆಟ್ ಅಂತ ಟೈಪ್ ಮಾಡಿ ನೀವು ಸರ್ಚ್ ಮಾಡಿದ್ರಿ ಅಂದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಿಟೆಟ್ ಅಂತ ಏನು ಕಾಣ್ತಾ ಇದೆ ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸಿಟೆಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಈ ಒಂದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಸಿಟೆಟ್ನ ಒಂದು ಅಧಿಕೃತವಾದಂಥ ವೆಬ್ಸೈಟ್ ಓಪನ್ ಆಗ್ತಕ್ಕಂಥದ್ದು ತಾವಿಲ್ಲಿ ನೋಡ್ಬೋದು. ನೀವೇನಾದರೂ ಇದುವರೆಗೂ ಏನಾದರೂ ನೋಟಿಫಿಕೇಷನ್ ಬೇಕಾಗಿತ್ತು ಅಂದರೆ ಇಲ್ಲಿದೆ, ನೀವು ನೋಟಿಫಿಕೇಷನನ್ನು ಓದ್ಕೊಳ್ಳಿ. ಇಲ್ಲ ನಾವು ಡೈರೆಕ್ಟಾಗಿ ವಿಷಯವನ್ನು ನೋಡೋದಾದರೆ ತಾವಿಲ್ಲಿ ನೋಡ್ಬೋದು. ವ್ಯೂ ಡೇಟ್ ಆ್ಯಂಡ್ ಸಿಟಿ ಫಾರ್ ಸಿಟೆಟ್ ಫೆಬ್ರವರಿ 2026 ಅಂತ ಏನಿದೆ ಇದರ ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕಾಯ್ತು. ಅಂದರೆ ಒಂದನೇ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಓಕೆ ಕೊಡಬೇಕು. ನೆಕ್ಸ್ಟು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ತಾವಿಲ್ಲಿ ನೋಡ್ಬೋದು, ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಫೆಬ್ರವರಿ 2026 ಅಡ್ವಾನ್ಸ್ ಇನ್ಫಾರ್ಮೇಷನ್ ಫಾರ್ ಅಲಾಟ್ಮೆಂಟ್ ಆಫ್ ಸೆಂಟರ್ ಸಿಟಿ ಟು ದ ಅಪ್ಲಿಕೆಂಟ್. ನೋಡಿ, ದಿಸ್ ಈಸ್ ನಾಟ್ ದ ಅಡ್ಮಿಟ್ ಕಾರ್ಡ್. ಇದು ಕೂಡ ನಿಮಗೆ ಗೊತ್ತಿರಲಿ, ಮುಂಚಿತವಾಗಿಯೇ ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದು ಮತ್ತು ಎಕ್ಸಾಮ್ ಡೇಟ್ ಯಾವುದು ಇಷ್ಟೇ ನೀವು ನೋಡೋದು. ಇದು ಆಲ್ ಟಿಕೆಟ್ ಅಲ್ಲ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ತೊಗೊಂಡೋಗಿ ಎಕ್ಸಾಮ್ಗೆ ಬರೆಯುವಂಥದ್ದು ಅಲ್ಲ. ಆ ಕಾರಣದಿಂದಾಗಿ ನಿಮಗೆ ಸ್ಪಷ್ಟಪಡಿಸಿದರೆ ದಿಸ್ ಈಸ್ ನಾಟ್ ದ ಅಡ್ಮಿಟ್ ಕಾರ್ಡ್. ಆ ಕಾರಣದಿಂದಾಗಿ ಜಸ್ಟ್ ನೀವು ಎಕ್ಸಾಮ್ ಸಿಟಿಯನ್ನು ನೋಡ್ಕೊಳ್ಳೋದು, ಎಕ್ಸಾಮ್ ಡೇಟನ್ನು ನೋಡ್ಕೊಳ್ಳುವಂಥದ್ದು. ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಹಾಕಿ, ನಿಮ್ಮ ಪಾಸ್ವರ್ಡನ್ನು ಹಾಕಿ, ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಒಂದು ಕ್ಯಾಪ್ಚವನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಅಂದರೆ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಯಾವುದು ಮತ್ತು ಎಕ್ಸಾಮ್ ಡೇಟ್ ಯಾವುದು ಅನ್ನೋಂಥದ್ದು ಗೊತ್ತಾಗುತ್ತೆ. ಸೊ ಈ ರೀತಿ ಮಾಡಿ. ಒಂದು ವೇಳೆ ನಿಮಗೇನಾದರೂ ಕ್ರೋಮಲ್ಲಿ ಯಾವ ರೀತಿ ಈ ಒಂದು ಇಂಟಿಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂಥದ್ದು ಗೊತ್ತಾಗಲಿಲ್ಲ ಅಂತಂದರೆ ಇದೇ ನೋಡಿ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಡ್ತೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು, ಇದೇ ಪೇಜೇ ಓಪನ್ ಆಗುವ ರೀತಿಯಲ್ಲೇ ಕೊಟ್ಟಿರ್ತೀನಿ. ಅಂದರೆ ನೀವು ಕ್ರೋಮಿಗೆ ಹೋಗಿ ಎಲ್ಲನೂ ಸರ್ಚ್ ಮಾಡ್ಕೊಂಡು ಬಂದು ನೋಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೀವು ಅಪ್ಲಿಕೇಶನ್ ನಂಬರು, ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಎಂಟ್ರ್ ಮಾಡಿ ಸಬ್ಮಿಟ್ ಕೊಟ್ಟರೆ ಮುಗೀತು, ನಿಮ್ಮ ಒಂದು ಇಂಟಿಮೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗುತ್ತೆ. ನಿಮ್ಮ ಎಕ್ಸಾಮ್ ಸೆಂಟ್ರು ಮತ್ತು ಎಕ್ಸಾಮ್ ಡೇಟನ್ನು ನೀವು ನೋಡ್ಕೋಬೋದಾಗಿರುತ್ತೆ. ಸೊ ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ ಆಗಿತ್ತು. ತಮ್ಮೆಲ್ಲರಿಗೂ ಅನುಕೂಲ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.